Hello dear students, in the last video lesson already we discussed the trade relationship India had with Europeans and arrival of Europeans to India. ಕಳೆದ ವಿಡಿಯೋ ಪಾಠದಲ್ಲಿ ನಾವು ಈಗಾಗಲೇ ಭಾರತ ಮತ್ತು ಯುರೋಪಿನ ವ್ಯಾಪಾರ ಸಂಬಂಧದ ಬಗ್ಗೆ ಮತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇನ್ ದಿಸ್ ವಿಡಿಯೋ ಲೆಸನ್ I want to discuss with you all the next concept in this chapter, that is the competition between English and French. ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಭಾರತದಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ನಡೆದ ಪೈಪೋಟಿಯ ಬಗ್ಗೆ ಚರ್ಚೆಯನ್ನು ಮಾಡೋಣ. The Portuguese and Dutch had withdrawn from India, unable to withstand the competition from French and English by 18th century. ಭಾರತಕ್ಕೆ ಈಗಾಗಲೇ ನಿಮಗೆ ಯಾರ್ಯಾರು ಯುರೋಪಿಯನ್ನರು ಬಂದಿದ್ರು ಅಂತಕ್ಕಂಥದ್ದು ಗೊತ್ತಿದೆ. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು. ಈ ನಾಲ್ವರು ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮತ್ತು ಡಚ್ಚರು ಇಂಗ್ಲೀಷ್ ಮತ್ತು ಫ್ರೆಂಚರ ಜೊತೆಗೆ ಪೈಪೋಟಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಫೈನಲಿ French and English resorted to show strength in order to establish their political supremacy over India. Meanwhile, political volatility aroused in the regions of Hyderabad and Carnatic, eastern part of Tamil Nadu, and both the English and French tried to exploit the situation in their favor. This led to the Carnatic Wars. ಕೊನೆಗೆ ನಾಲ್ವರು ಯುರೋಪಿಯನ್ನರಲ್ಲಿ ಫ್ರೆಂಚರು ಮತ್ತು ಇಂಗ್ಲೀಷರು ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಾಬಲ್ಯತೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಭಾರತದ ಹೈದರಾಬಾದ್ ಮತ್ತು ಕರ್ನಾಟಕ ಅಂತಕ್ಕಂಥ ಪ್ರದೇಶದಲ್ಲಿ ನಡೆದ ರಾಜಕೀಯ ಸ್ಥಿತಿಗತಿಗಳನ್ನು ತಮ್ಮ ಲಾಭಕ್ಕೆ ಬಳಕೆ ಮಾಡಿಕೊಂಡು ಇಂಗ್ಲೀಷರು ಮತ್ತು ಫ್ರೆಂಚರು ತಮ್ಮ ರಾಜಕೀಯ ಪ್ರಾಬಲ್ಯವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಮುಂದಾದರು. ಹಿಯರ್ ಕರ್ನಾಟಿಕ್ ಮೀನ್ಸ್ ನಾಟ್ ಅವರ್ ಕರ್ನಾಟಕ ಸ್ಟೇಟ್. ಕರ್ನಾಟಿಕ್ ಮೀನ್ಸ್ ಇಟ್ ಈಸ್ ದ ಈಸ್ಟರ್ನ್ ಪಾರ್ಟ್ ಆಫ್ ತಮಿಳ್ನಾಡು. ಕರ್ನಾಟಿಕ್ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ. ಪ್ರಾಚೀನ ಕಾಲದಲ್ಲಿ ಅಥವಾ 18ನೇ ಶತಮಾನದಲ್ಲಿ ತಮಿಳುನಾಡಿನ ಪೂರ್ವದ ಭಾಗಗಳನ್ನು ಕರ್ನಾಟಿಕ್ ಅಂತಂದು ಕರಿತಾ ಇದ್ರು. ಕರ್ನಾಟಿಕ್ ಮತ್ತು ಹೈದರಾಬಾದ್ಗಳಲ್ಲಿ ಇಂಗ್ಲೀಷರು ಮತ್ತು ಫ್ರೆಂಚರು ರಾಜಕೀಯ ಅಧಿಕಾರದ ಸ್ಥಾಪನೆಗಾಗಿ ಪೈಪೋಟಿಗಿಳಿತಾರೆ. ಅವರು ಪೈಪೋಟಿಗಿಳಿದಿದ್ದೇ ಭಾರತ ದೇಶದೊಳಗೆ 3 ಕರ್ನಾಟಿಕ್ ಯುದ್ಧಗಳು ನಡೀಲಿಕ್ಕೆ ಪ್ರಮುಖ ಕಾರಣ ಆಯಿತು. ದಿಸ್ ಈಸ್ ದ ಮೇನ್ ಕಾಸ್ ಫಾರ್ ದ 3 Carnatic wars. Let us discuss the first Carnatic war. 1746 to 1748. On the request of Dupleix, La Bourdonnais, a French military leader from Mauritius, invaded Madras and captured it. This forced the helpless British to request the help of Anwaruddin, the Nawab of Carnatic, for support. The army sent by Anwaruddin failed to defeat the French at Madras. ಈಗಾಗಲೇ ನಿಮಗೆ ಡೂಪ್ಲೆ ಯಾರು ಅಂತಂದು ಗೊತ್ತಿದೆ. ಹೂ ವಾಸ್ ಡೂಪ್ಲೆ? ಹಿ ವಾಸ್ ದ ಗವರ್ನರ್ ಆಫ್ ಫ್ರೆಂಚ್. ಆ ಡೂಪ್ಲೆ ಮೊದಲ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಏನು ಮಾಡಿದ ಅಂತಂದರೆ, ಮಾರಿಷಿಯಸ್ನೊಳಗೆ ಫ್ರೆಂಚರ ಸೇನಾ ನಾಯಕನಾಗಿದ್ದ ಲಾ ಬೋರ್ಡನಾಯ್ಸ್ ಅಂತಕ್ಕಂಥವನನ್ನು ಮದ್ರಾಸಿಗೆ ಕರೆಸಿಕೊಂಡು ಅದನ್ನು ವಶಪಡಿಸಿಕೊಳ್ಳಲಿಕ್ಕೆ ಅವನ ಸಹಾಯವನ್ನು ಕೋರಿದ. ಆದರೆ ಬ್ರಿಟಿಷರು ಫ್ರೆಂಚರ ಸೈನ್ಯವನ್ನು ಎದುರಿಸಲಿಕ್ಕೆ ಕರ್ನಾಟಕ ಪ್ರಾಂತ್ಯದ ನವಾಬನಾಗಿದ್ದ ಅನ್ವರುದ್ದೀನನ ಸಹಾಯವನ್ನು ಕೇಳ್ತಾರೆ. ಆದರೆ ಅನ್ವರುದ್ದೀನನ ಸಹಾಯದಿಂದ ಇಂಗ್ಲೀಷರು ಅಂತಕ್ಕಂಥವ್ರು ಫ್ರೆಂಚರನ್ನು ಮಡ್ರಾಸ್ದೊಳಗೆ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಫೈನಲಿ ಲಾ ಬೋರ್ಡನಾಯ್ಸ್ took money from the English and returned Madras and went back to Mauritius. This encouraged Dupleix and attempted to take Madras but failed in it. ಲಾ ಬೋರ್ಡನಾಯ್ಸ್ ಮಡ್ರಾಸನ್ನು ವಶಪಡಿಸಿಕೊಳ್ತಾನೆ. ಆವಾಗ ಬ್ರಿಟಿಷರು ಏನು ಮಾಡಿದರು ಅಂತಂದರೆ, ಆ ಲಾ ಬೋರ್ಡನಾಯ್ಸನಿಗೆ ಹಣವನ್ನು ಕೊಟ್ಟು ಮದ್ರಾಸ್ ಪ್ರಾಂತ್ಯವನ್ನು ಮರಳಿ ಫ್ರೆಂಚರಿಂದ ವಾಪಸ್ ಪಡಿತಾರೆ. ತದನಂತರ ಲಾ ಬೋರ್ಡನಾಯ್ಸ್ ಮಾರಿಷಿಯಸ್ಗೆ ತೆರಳ್ತಾನೆ. ಹಾಗಾಗಿ ಡೂಪ್ಲೆಗೆ ಮಡ್ರಾಸನ್ನು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಒನ್ಸ್ ಅಗೇನ್ ಮಡ್ರಾಸ್ ಅಂತಕ್ಕಂಥದ್ದು ಇಂಗ್ಲೀಷರ ವಶಕ್ಕೆ ಹೋಯಿತು.
Okay, finally, this war ended with the treaty in Europe between France and England called the Treaty of Aix-la-Chapelle. ಭಾರತದಲ್ಲಿ ಕರ್ನಾಟಕ ಯುದ್ಧಗಳು ನಡೀಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂತಂದರೆ ಯುರೋಪದೊಳಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡದ ಮಧ್ಯೆ ಸಪ್ತವಾರ್ಷಿಕ ಯುದ್ಧಗಳು ಅಂತಕ್ಕಂಥವು ನಡೀತಿರ್ತವೆ. ಅದರ ಪ್ರತಿಫಲವಾಗಿ ಭಾರತದೊಳಗಿದ್ದ ಫ್ರಾನ್ಸ್ ರಾಷ್ಟ್ರದವರು ಮತ್ತು ಇಂಗ್ಲೆಂಡ್ ರಾಷ್ಟ್ರದವರು ಇಲ್ಲಿ ಕರ್ನಾಟಕ ಯುದ್ಧಗಳಲ್ಲಿ ಭಾಗವಹಿಸಿದರು. ಆ ಯುರೋಪ್ ಖಂಡದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೆದ ಯುದ್ಧ ಅಂತಕ್ಕಂಥದ್ದು ಏಕ್ಸ್-ಲಾ-ಚಾಪೆಲ್ ಅಂತಕ್ಕಂಥ ಒಪ್ಪಂದದ ಮುಖಾಂತರ ಮುಕ್ತಾಯವಾಗ್ತದೆ. ಹಾಗಾಗಿ ನಮ್ಮ ರಾಷ್ಟ್ರದೊಳಗೂ ಸಹಿತ ನಡೆದ ಫ್ರೆಂಚ್ ಮತ್ತು ಇಂಗ್ಲೀಷರ ನಡುವಿನ ಯುದ್ಧ, ಮೊದಲನೇ ಕರ್ನಾಟಕ ಯುದ್ಧ ಏಕ್ಸ್-ಲಾ-ಚಾಪೆಲ್ ಅಂತಕ್ಕಂಥ ಒಪ್ಪಂದದ ಪ್ರಕಾರ ಮುಗೀತು. ಯಾವುದು? ಫೈನಲಿ this war, the first Carnatic war, ended with a treaty in Europe between France and England called the Treaty of Aix-la-Chapelle. Okay, let us discuss the next second Carnatic war, 1749 to 1754. In the changed circumstances, French made Salabat Jung, another son of Asaf Jah, as the Nizam of Hyderabad. An officer named Bussy was stationed in Hyderabad for his protection by French. In Carnatic, Chanda Sahib was the Nawaba with the help of French. Robert Clive of English India Company attacked Arcot, the capital city of Carnatic, and defeated Chanda Sahib. Okay, ರಾಜಕೀಯ ಬದಲಾವಣೆಗಳಾದವು. ಹೈದರಾಬಾದದೊಳಗ ನಿಜಾಮನಾಗಿದ್ದ ಅಸಫ್ ಜಾನ ಮಗನಾದ ಸಲಾಬತ್ ಜಂಗ್ ಅಂತಕ್ಕಂಥವನನ್ನು ಫ್ರೆಂಚರು ಹೈದರಾಬಾದಿನ ನಿಜಾಮ ಅಂತಂದು ನೇಮಕ ಮಾಡಿದರು. ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್ ಸಲಾಬತ್ ಜಂಗ್ ವಾಸ್ ದ ನಿಜಾಮ್ ಆಫ್ ಹೈದರಾಬಾದ್. ಸಲಾಬತ್ ಜಂಗ್ ವಾಸ್ ದ ಸನ್ ಆಫ್ ಅಸಫ್ ಜಾನ ಮಗನಾದ ಸಲಾಬತ್ ಜಂಗನನ್ನು ಫ್ರೆಂಚರು ಹೈದರಾಬಾದಿನೊಳಗೆ ನಿಜಾಮನನ್ನಾಗಿ ನೇಮಕ ಮಾಡಿದರು. ಓಕೆ, an officer named Bussy was stationed in Hyderabad for his protection by French. ಜೊತೆಗೆ ಸಲಾಬತ್ ಜಂಗನನ್ನು ರಕ್ಷಣೆ ಮಾಡಲಿಕ್ಕಾಗಿ ಫ್ರೆಂಚರು ಏನು ಮಾಡಿದರು ಅಂತಂದರೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿದರು. ಆ ಅಧಿಕಾರಿ ಯಾರಪ್ಪ ಅಂತಂದರೆ ಬುಸ್ಸಿ. ಓಕೆ, ಇನ್ ಕರ್ನಾಟಿಕ್, ಚಂದಾ ಸಾಹೇಬ್ ವಾಸ್ ದ ನವಾಬ್ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್. ನೋಡ್ರಿ, ಹೈದರಾಬಾದದೊಳಗೆ ಸಲಾಬತ್ ಜಂಗನನ್ನು ನಿಜಾಮ ಅಂತಂದು ನೇಮಕ ಮಾಡಿ ಅವನ ರಕ್ಷಣೆಗಾಗಿ ಫ್ರೆಂಚರು ಬುಸ್ಸಿ ಅಂತಕ್ಕಂಥ ಅಧಿಕಾರಿಯನ್ನು ಇರಿಸಿದರು. ಇನ್ನು ವಾಟ್ ಅಬೌಟ್ ಇನ್ ಕರ್ನಾಟಕದೊಳಗೆ ಫ್ರೆಂಚರು ಚಂದಾ ಸಾಹೇಬನನ್ನು ನವಾಬನನ್ನಾಗಿ ನೇಮಕ ಮಾಡಿದರು. ಓಕೆ, ನೆಕ್ಸ್ಟ್, ರಾಬರ್ಟ್ ಕ್ಲೈವ್ ಆಫ್ ಇಂಗ್ಲಿಷ್ ಇಂಡಿಯಾ ಕಂಪನಿ ಅಟ್ಯಾಕ್ಡ್ ಅರ್ಕಾಟ್, ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಿಕ್, ಅಂಡ್ ಡಿಫೀಟೆಡ್ ಚಂದಾ ಸಾಹೇಬ್. ಓಕೆ, ಇವಾಗ ಇಂಗ್ಲೀಷರ ಸೇನಾ ನಾಯಕನಾಗಿದ್ದ ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂತಂದರೆ ಕರ್ನಾಟಕ ಪ್ರಾಂತ್ಯದ ರಾಜಧಾನಿಯಾಗಿದ್ದ ಅರ್ಕಾಟದ ಮೇಲೆ ದಾಳಿ ಮಾಡಿ ಚಂದಾ ಸಾಹೇಬನನ್ನು ಸೋಲಿಸಿದ. ಯಾರು ಸೋಲಿಸಿದ್ರು? ಹೂ ಡಿಫೀಟೆಡ್ ದ ಚಂದಾ ಸಾಹೇಬ್? ರಾಬರ್ಟ್ ಕ್ಲೈವ್ ಡಿಫೀಟೆಡ್ ದ ಚಂದಾ ಸಾಹೇಬ್ ಇನ್ ಅರ್ಕಾಟ್. ಅರ್ಕಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಿಕ್. ಅಲ್ಲಿ ಆ ನಕಾಶೆ ಒಳಗೆ ಅರ್ಕಾಟ್ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀವಿ. ಅರ್ಕಾಟ್ ಅಂತಕ್ಕಂಥದ್ದು ಏನು ಅಂತಂದರೆ ದಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಿಕ್. ಓಕೆ, ಚಂದಾ ಸಾಹೇಬ್ ವಾಸ್ ಇಂಪ್ರಾಯ್ಸನ್ಡ್ ಅಂಡ್ ಲೇಟರ್ ಕಿಲ್ಡ್ ಇನ್ ದಿಸ್ ವಾರ್. ಇನ್ ದ ಪ್ಲೇಸ್ ಆಫ್ ಚಂದಾ ಸಾಹೇಬ್, ದ ಇಂಗ್ಲಿಷ್ ನೇಮ್ಡ್ ಮೊಹಮ್ಮದ್ ಅಲಿ, ದ ಸನ್ ಆಫ್ ಅನ್ವರುದ್ದೀನ್, ಆಸ್ ದ ನವಾಬ್ ಆಫ್ ಕರ್ನಾಟಿಕ್. ಎರಡನೇ ಕರ್ನಾಟಕ ಯುದ್ಧದೊಳಗೆ ಚಂದಾ ಸಾಹೇಬನನ್ನು ಬ್ರಿಟಿಷರು ಸೆರೆ ಹಿಡಿದು ಆ ಯುದ್ಧದೊಳಗೆ ಅವನನ್ನು ಕೊಂದರು. ಅವನ ಸ್ಥಾನದೊಳಗೆ ಇಂಗ್ಲೀಷರು ಅನ್ವರುದ್ದೀನನ ಮಗನಾಗಿರ್ತಕ್ಕಂಥ ಮಹಮ್ಮದ್ ಅಲಿಯನ್ನು ಕರ್ನಾಟಕದ ನವಾಬ ಅಂತಂದು ನೇಮಕ ಮಾಡಿದರು. ಯಾರು ನೇಮಕ ಮಾಡಿದರು? ಹೂ ಅಪಾಯಿಂಟೆಡ್ ದ ಮಹಮ್ಮದ್ ಅಲಿ ಆಸ್ ದ ನವಾಬ್ ಆಫ್ ಕರ್ನಾಟಿಕ್? ಇಂಗ್ಲೀಷ್ ಅಪಾಯಿಂಟೆಡ್ ದ ಮೊಹಮ್ಮದ್ ಅಲಿ, the son of Anwaruddin, as the Nawab of Carnatic. The second Carnatic war ended with the Treaty of Pondicherry. French recalled Dupleix. Okay, here also
ಇಲ್ಲಿ ಸಹಿತ ಎರಡನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಪಾಂಡಿಚೇರಿ ಒಪ್ಪಂದದ ಪ್ರಕಾರ ಮುಗಿದಿದೆ. ಎರಡನೇ ಕರ್ನಾಟಕ ಯುದ್ಧದ ನಂತರ ಫ್ರೆಂಚರು ಡೂಪ್ಲೆಯನ್ನು ವಾಪಸ್ ಕರೆಸಿಕೊಂಡರು ತಮ್ಮ ರಾಷ್ಟ್ರಕ್ಕೆ. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಸೆಕೆಂಡ್ ಕರ್ನಾಟಿಕ್ ವಾರ್. This war brought laurels to English while French suffered a political setback. Okay, next, third war, that is the Third Carnatic War, 1756 to 1763. Okay, Count de Lally of French attempted to besiege Vandivas in the year 1760. In this decisive battle, Sir Eyrecourt of English army defeated the French and imprisoned Bussy. ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥ ಫ್ರೆಂಚ್ ಅಧಿಕಾರಿ ಏನು ಮಾಡಿದ ಅಂತಂದರೆ 1760ರಲ್ಲಿ ವಾಂಡಿವಾಸ್ ಅಂತಕ್ಕಂಥ ಪ್ರದೇಶವನ್ನು ಮುತ್ತಿಗೆ ಹಾಕಿದ. ಈ ಒಂದು ಯುದ್ಧದೊಳಗೆ ಇಂಗ್ಲೀಷರ ಸೇನಾ ನಾಯಕನಾಗಿದ್ದ ಸರ್ ಐರ್ಕೂಟ್ ಅಂತಕ್ಕಂಥವನು ಫ್ರೆಂಚರ ಸೈನ್ಯವನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದ. ಲ್ಯಾಲಿ ಎಸ್ಕೇಪ್ಡ್ ಆ್ಯಂಡ್ ಹೈಡ್ ಇನ್ ಪಾಂಡಿಚೇರಿ. Finally, Eyrecourt attacked Pondicherry and Lally had to surrender unconditionally in the year 1761. ಬುಸ್ಸಿಯನ್ನು ಸೆರೆ ಹಿಡಿದ ನಂತರ ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥನು ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡು ಪಾಂಡಿಚೇರಿ ಒಳಗೆ ಅಡಿಗೆ ಕುಳಿತ. ಅವಾಗ ಸರ್ ಐರ್ಕೂಟ್, ಇಂಗ್ಲೀಷರ ಸೇನಾ ನಾಯಕನಾಗಿದ್ದ ಸರ್ ಐರ್ಕೂಟ್ ಅಂತಕ್ಕಂಥನು ಪಾಂಡಿಚೇರಿಯ ಮೇಲೆ ಆಕ್ರಮಣ ಮಾಡಿದಾಗ ಲ್ಯಾಲಿ ಅಂತಕ್ಕಂಥನು, ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥನು ಯಾವುದೇ ಷರತ್ತುಗಳಿಲ್ಲದೆ 1761ರಲ್ಲಿ ಯಾರಿಗೆ ಶರಣಾಗತನಾದ? ಇಂಗ್ಲೀಷರಿಗೆ ಅಥವಾ ಸರ್ ಐರ್ಕೂಟನಿಗೆ ಶರಣಾಗತನಾದ. French had to loss. Okay. This is the information relating to Third Carnatic War. Okay, next our concept in this chapter, the effects of the Carnatic Wars. First point, French had to lose all their bases in India due to Carnatic Wars. ಕರ್ನಾಟಿಕ್ ಯುದ್ಧಗಳಿಂದಾದ ಪರಿಣಾಮಗಳೇನು? ಮೊದಲನೇ ಪರಿಣಾಮ ಏನು ಅಂತಂದರೆ, ಕರ್ನಾಟಿಕ್ ಯುದ್ಧಗಳಿಂದಾಗಿ ಫ್ರೆಂಚರು ಭಾರತದೊಳಗೆ ತಮ್ಮ ಎಲ್ಲ ಅಧಿಕಾರವನ್ನು ಕಳೆದುಕೊಂಡರು. ಇನ್ ಸ್ಪೈಟ್ ಆಫ್ ದಿಸ್, ಹ್ಯಾಸ್ ಫರ್ ದ ಟ್ರೀಟಿ ಆಫ್ ಪ್ಯಾರಿಸ್ ಇನ್ ದ ಇಯರ್ 1763, ಪಾಂಡಿಚೇರಿ ವಾಸ್ ರಿಟರ್ನ್ ಟು ಫ್ರೆಂಚ್. ಮೂರನೇ ಕರ್ನಾಟಿಕ್ ಯುದ್ಧದ ನಂತರ ಪ್ಯಾರಿಸ್ ಅಂತಕ್ಕಂಥ ಒಂದು ಒಪ್ಪಂದ 1763ರೊಳಗೆ ಆಗ್ತದೆ. ಆ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಇಂಗ್ಲೀಷರು ಯಾರಿಗೆ ಬಿಟ್ಟುಕೊಟ್ರು ಅಂತಂದರೆ ಫ್ರೆಂಚರಿಗೆ ಬಿಟ್ಟುಕೊಟ್ರು. ವಿತ್ ದೀಸ್ ಡೆವಲಪ್ಮೆಂಟ್ಸ್, ಫ್ರೆಂಚ್ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಫ್ರೆಂಚರು ಅಂತಕ್ಕಂಥರು ಭಾರತದೊಳಗೆ ತಮ್ಮ ಪ್ರಾಬಲ್ಯತೆಯನ್ನು ಕಳೆದುಕೊಂಡ್ರು. Like this, English by defeating all their rivals started consolidating their powers over the southern India. Okay, ಈ ರೀತಿಯಾಗಿ ಇಂಗ್ಲೀಷರು ಅಂತಕ್ಕಂಥರು ತಮ್ಮೆಲ್ಲ ಶತ್ರುಗಳನ್ನು ಸೋಲಿಸುವುದರ ಮುಖಾಂತರ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಓಕೆ, ಇದಿಷ್ಟು ಮಾಹಿತಿ ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ನಡೆದ 3 ಕರ್ನಾಟಿಕ್ ಯುದ್ಧಗಳ ಬಗ್ಗೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೌ ಐ ವಿಲ್ ಸ್ಟಾಪ್ ಮೈ ಡಿಸ್ಕಷನ್. ಇನ್ ದ ನೆಕ್ಸ್ಟ್ ವಿಡಿಯೋ ಲೆಸನ್ ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು.